ಭಾರತದ ಮುಕುಟಮಣಿ ಜಮ್ಮು ಕಾಶ್ಮೀರದಲ್ಲಿ ಫಲಿತಾಂಶ ಯಾವ ರೀತಿ ಆಗ್ತಾ ಇದೆ, ಟ್ರೆಂಡ್ ಏನೇನು ಹೇಳ್ತಾ ಇದೆ ಅನ್ನೋದನ್ನ ನೋಡ್ತಾ ಇದ್ವಿ. ಜಮ್ಮು ಕಾಶ್ಮೀರದಲ್ಲಿ ಎನ್ಸಿ ಹಾಗೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಫಿಕ್ಸ್ ಆಗ್ತಾ ಇದೆ. 51 ಸ್ಥಾನಗಳಲ್ಲಿ ಇಂಡಿ ಕೂಟಕ್ಕೆ ಮುನ್ನಡೆ ಸಿಕ್ಕಿದೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗ್ತಾ ಇದೆ. ಎನ್ಸಿಗೆ 41, ಕಾಂಗ್ರೆಸ್ಗೆ 10 ಸ್ಥಾನಗಳಲ್ಲಿ ಮುನ್ನಡೆ ಸಿಕ್ಕಿದೆ. ಬಿಜೆಪಿಗೆ 26 ಸ್ಥಾನಗಳಲ್ಲಿ ಸದ್ಯಕ್ಕೆ ಲೀಡ್ ಸಿಕ್ಕಿದೆ. ಲಾಸ್ಟ್ ಟೈಮ್ ಕಂಪೇರ್ ಮಾಡಿದ್ರೆ 1 ಪ್ಲಸ್ ಆಗ್ತಿದೆ ಬಿಜೆಪಿಗೆ. ಜಮ್ಮು ಕಾಶ್ಮೀರದಲ್ಲಿ ಎನ್ಸಿ ಹಾಗೂ ಕಾಂಗ್ರೆಸ್ ಚುನಾವಣಾ ಪೂರ್ವದಿಂದ ಅವ್ರು ಹೇಳ್ಕೊಂಡು ಬರ್ತಾ ಇದ್ರು, ಯಾವಾಗ ಮೈತ್ರಿ ಮಾಡ್ಕೊಂಡ್ರು ಅವಾಗ್ಲಿಂದ ಹೇಳ್ಕೊಂಡು ಬರ್ತಾ ಇದ್ರು, ಈ ಸಲ ಜಮ್ಮು ಕಾಶ್ಮೀರದ ಜನ ಬದಲಾವಣೆಯ ಗಾಳಿಯನ್ನ ನಮ್ಮ ಕಡೆಗೆ ಬೀಸ್ತಾ ಇದ್ದಾರೆ, ಸೊ ನಾವು ಅಧಿಕಾರವನ್ನು ಹಿಡಿತೀವಿ ಅಂತ. ಬಟ್ ಬಿಜೆಪಿಯ ಪರ್ಫಾರ್ಮೆನ್ಸ್ ಏನಾದರೂ ಕುಂದಿದೆಯಾ? ಆರ್ಟಿಕಲ್ 370 ಬಗ್ಗೆ ಜನರ ಆದೇಶ ಏನಿರುತ್ತೆ, ಸಿಟ್ಟಾಗಿದ್ದಾರಾ ಅಥವಾ ಕೋಪ ಕಾಣಿಸ್ತಾ ಇದೆಯಾ ಮತದಾರರಲ್ಲಿ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರ ಸಿಗ್ತಾ ಇದೆ. ಕಾರಣ 25 ಕ್ಷೇತ್ರಗಳಲ್ಲಿ 26 ಕ್ಷೇತ್ರಗಳಲ್ಲಿ ಬಿಜೆಪಿ ಲೀಡನ್ನು ಕಾಯ್ದುಕೊಳ್ತಾ ಇದೆ. ಲಾಸ್ಟ್ ಟೈಮಿಗೆ ಕಂಪೇರ್ ಮಾಡಿದ್ರೆ ಒಂದು ಆಡೆಡ್ ಅಡ್ವಾಂಟೇಜ್ ಆಗಿದೆ ಮತ್ತು ಅದರ್ಸ್ ಮೇಲೆ ಸಿಕ್ಕಾಪಟ್ಟೆ ಕಣ್ಣಿತ್ತು ಜಮ್ಮು ಕಾಶ್ಮೀರದಲ್ಲಿ. ಕಾರಣ ಆವಮ್ ಇತಿಹಾದ್ ಪಾರ್ಟಿಯಿಂದ ರಶೀದ್ ಇಂಜಿನಿಯರ್ ಇಂದ ಹಿಡಿದು ಸಾಜದ್ ಲೋನ್ ಇಂದ ಹಿಡಿದು ಎಲ್ಲಾ ಪ್ರತ್ಯೇಕವಾದಿಗಳು ಒಂದೊಂದು ಪಾರ್ಟಿ ಕಟ್ಕೊಂಡು ಯಾರು ಡೆಮೋಕ್ರಸಿಯನ್ನ ವಿರೋಧಿಸ್ತಾ ಇದ್ರು, ಯಾರು ಚುನಾವಣೆಯನ್ನ ವಿರೋಧಿಸ್ತಾ ಇದ್ರು, ಅವರೇ ಪಾರ್ಟಿಯನ್ನ ಕಟ್ಕೊಂಡು ಚುನಾವಣಾ ಪ್ರಕ್ರಿಯೆಗೆ ಧುಮುಕಿದ್ದು ಬ್ಯೂಟಿ ಆಫ್ ಡೆಮೋಕ್ರಸಿ ಏನು ಅನ್ನೋದನ್ನ ಇಡೀ ಭಾರತ ಮತ್ತೊಮ್ಮೆ ನೋಡುವಂತಾಗಿದೆ. ಯಾಕಂದ್ರೆ ಇದೇ ಪ್ರತ್ಯೇಕವಾದಿಗಳ ಕಾರಣಕ್ಕೋಸ್ಕರ ಚುನಾವಣೆ ನಡೀತಾ ಇರಲಿಲ್ಲ ಅಲ್ಲಿ. ಸೊ ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಹಿತಿ ಕೊಡ್ತಾ ಇದ್ದೆ. ಇನ್ನೊಂದು ಕಡೆಗೆ ಹರಿಯಾಣದಲ್ಲಂತೂ T20 ಮ್ಯಾಚ್ ರೀತಿ ಆಗ್ತದ್ದು. ಆರಂಭಿಕ ಹಂತದಲ್ಲಿ 9 ಗಂಟೆಯಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಟ್ರೆಂಡು ಕಾಂಗ್ರೆಸ್ಗೆ ಸಿಹಿ ಸುದ್ದಿಯನ್ನು ಕೊಡ್ತಾ ಇತ್ತು. ಇನ್ಫ್ಯಾಕ್ಟ್ ಕಾಂಗ್ರೆಸ್ನ ಕೆಲವು ನಾಯಕರೆಲ್ಲ ವರ್ಲ್ಡ್ ಜಿಲೇಬಿ ಡೇ, ಹ್ಯಾಪಿ ಜಿಲೇಬಿ ಡೇ ಅಂತೆಲ್ಲ ಟ್ರೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ. ಆ ಜಿಲೇಬಿಯನ್ನು ಮಾರ್ಕ್ ಮಾಡಿ, ಅದರಲ್ಲಿ ಕೇಸರಿ ಇರೋದನ್ನು ಮಾರ್ಕ್ ಮಾಡಿ ನಾವು ಈ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಊರಿಗೆ ಜಿಲೇಬಿ ಹಂಚಿದವರು ಈಗ ಮಾಯ ಆಗಿದ್ದಾರೆ. ಕಾರಣ ರಿಸಲ್ಟ್ನಲ್ಲಾದಂತಹ ಬದಲಾವಣೆ.